ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನಮ್ಮಪ್ಪ ಏನು ಮಾಡದೇ ಇರೋರು ಬರೀ ಅನ್ನ ರೆಸಿಪಿನ ಒಂದು ಬಿಟ್ಟು ಮಟನ್ ಗ್ರೇವಿ ಮಾಡ್ತಾ ಇದ್ದಾರೆ ಅಂದರೆ ಫುಲ್ ಹ್ಯಾಪಿ ಆಗಲೇಬೇಕು ಅಲ್ವಾ. ಬನ್ನಿ ನೋಡೋಣ ಅದು ಹೇಗೆ ಮಾಡ್ತಾರೆ ಅಂತ. ಚಲೋ ಗಾಯ್ಸ್. ಮಂತೇಶ್ ಇವತ್ತೇನು ಸ್ಪೆಷಲ್ ಮಾಡತ್ತಿ ನಿಂದ ರಾತ್ರಿ ಊಟ? ಇವತ್ತು ಸಂಡೇ, ಅದಕ್ಕೋಸ್ಕರ ನಾನು ಇವತ್ತು ಮಟನ್ ಮಾಡ್ತಾ ಇದ್ದೀನಿ. ಮಟನ್ ಮಾಡ್ಬೇಕಾದ್ರ ಒಂದು ಬಾಳಿಗೆಯಲ್ಲಿ ನೀರ್ ಕಾಸಕ್ಕಿಡ್ಬೇಕು. ನೀರ್ ಕಾಸಕ್ಕಿಟ್ಟಿಲ್ಲ ಅದರಲ್ಲಿ ಮತ್ತ ಪಾಲಕ್ ಸೊಪ್ಪು ನೀರಲ್ಲಿ ತೊಳ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನ ನೀರು ಕಾಸಕ್ಕಿಟ್ಟಿನಲ್ಲ ಅದನ್ನ ಏನ್ ಮಾಡ್ಬೇಕು, ಪಾಲಕ್ ಸೊಪ್ಪು ಹಾಕ್ಬೇಕು. ಇದೇನು ಬಾಯ್ಲ್ ಆಗ್ಬೇಕಾ? ಸ್ವಲ್ಪ ಬಾಯ್ಲ್ ಆಗ್ಬೇಕು. ಇದು ಪಾಲಕ್ ಸೊಪ್ಪು ಯಾಕೆ ನೀರಲ್ಲಿ ನಾವು ಇದು ಬಾಯ್ಲ್ ಆಗ್ಬೇಕಪ್ಪ ಅಂತಂದ್ರ, ಇವತ್ತು ಅದು ಗ್ರೀನ್ ಮಟನ್ ಅಲ್ಲ, ಅದಕ್ಕೋಸ್ಕರ ಪಾಲಕ್ ಸೊಪ್ಪು ಬಿಸಿನೀರಲ್ಲಿ ಕುದಿಬೇಕು. ಅಂದ್ರೆ ಕಲರ್ ಬರುತ್ತಾನೆ? ಏನು ಅಂದ್ರೆ ಕಲರ್ ಬರುತ್ತೆ, ಗ್ರೀನ್ ಕಲರ್ ಬರುತ್ತೆ. ಹೌದನ್ನ? ಪಾಲಕ್ ಸೊಪ್ಪು ಹಾಕಿ ನಾನಂತ ಏನು ಹೇಳ್ಕೊಡಂಗಿಲ್ಲ. ಫಾರ್ ದ ಫಸ್ಟ್ ಟೈಮ್ ಮಟನ್ ರೆಸಿಪಿ ಮಾಡ್ತಿದ್ದಾನೆ ಗೈಸ್. ಇವನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾ ಇವಾಗ ಚಿಕನ್ ಮಾಡ್ತಿದ್ದೆ, ಮಟನ್ ಯಾವುದೇ ಕಾರಣಕ್ಕೂ ನಾನು ಮಾಡಿಲ್ಲ. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೋಡ್ಬೇಕು ಹೆಂಗೆ ಟೇಸ್ಟ್ ಆಗುತ್ತೆ ನೋಡ್ಬೇಕು. ಮಧ್ಯದಲ್ಲಿ ಒಂದು ಚೂರು ಹೇಳ್ಕೊಡ್ತೀನಿ ಅಷ್ಟೇ ನಾನು. ನೀ ಹೇಳ್ಕೊಡೋದು ಬೇಡ, ನಾನು ಮಾಡ್ತೀನಿ, ನೋಡೋಣ ಹೆಂಗಾಗತ್ತೆ. ಶೋರ್, ಡೆಫಿನೆಟ್ಲಿ. ಏನು ಮಾಡತ್ತೀಪ? ಮಟನ್ ಫಸ್ಟ್ ಏನ್ ಮಾಡ್ಬೇಕು, ಕ್ಲೀನ್ ಆಗಿ ತೊಳ್ಕೊಂಡು ಒಂದ್ಸಲ ತೊಳೆದಲ್ಲ, ಒಂದು 3 ಸಲ ತೊಳಿಬೇಕು. 3 ಸಲ ತೊಳೆದ ನಂತರ ಆ ನಂತರ ಏನ್ ಮಾಡ್ಬೇಕು, ಮೊಸರು ಹಾಕ್ಬೇಕು. ಮೊಸರು ಹಾಕಿ ಆನಂತರ ಅರಿಶಿನ, ಆನಂತರ ಉಪ್ಪು ಮತ್ತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಕಲಿಸ್ಬೇಕು. ಕಲಿಸಿ ಒಂದು 10 ನಿಮಿಷ ಇಡಬೇಕು ಕಲಿಸಿ. ಆನಂತರ ತುಂಬಾ ಟೇಸ್ಟ್ ಬರುತ್ತೆ. ಆನಂತರ ಎಷ್ಟು ಕೆಜಿ ಐತದ ಮಟನ್? ಒಂದು ಇವಾಗ ಇದು ಅರ್ಧ ಕೆಜಿ ಇದೆ. ಅರ್ಧ ಕೆಜಿ. ನೆಕ್ಸ್ಟ್ ಏನು ಮಾಡತ್ತಿ? ಇದು ಏನೇನು ಹೆಚ್ಕೊಂಡಿಲ್ಲ ಇಲ್ಲಿ? ಟೊಮಾಟೆ, ಈರುಳ್ಳಿ. ಅವನೇನು ಮಾಡ್ತಿ ಈಗ? ಇವಾಗ ಎಣ್ಣೆಗೆ ಕರಿತೀನಿ. ಕರಿತೇನು ಫ್ರೈ ಮಾಡ್ತೀಯ? ಫ್ರೈ ಮಾಡ್ತೀನಿ. ಕರಿದಂದ್ರೆ ಫ್ರೈ ಮಾಡೋದು. ಹಾಂ, ಕರಿಯೋದಂದ್ರೆ ನಮ್ಮ ಭಾಷೆದಾಗ ಏನಂತೀವಿ ಗೊತ್ತಾನ? ಡೀಪ್ ಫ್ರೈ ಮಾಡೋದಕ್ಕೆ ನಾವು ಕರಿದಂತೀವಿ. ನಾವು ನಮ್ಮ ಕಡೆ ನಮ್ಮ ಸೈಡ್ ಏನಂತೀವಿ, ಕರಿದಂತೀವಿ. ಹಾಂ, ಹಾಕಿ ಹಂಗಂದ್ರೆ ಸುನಂದ ಈರುಳ್ಳಿ ಹಾಕ್ಬೇಕು. ಈ ಫಸ್ಟ್ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾದ ನಂತರ ಈರುಳ್ಳಿ ಹಾಕ್ಬೇಕು. ಈರುಳ್ಳಿ ಸ್ವಲ್ಪ ಉದ್ದಕ್ಕೆ ಎಸ್ಕೊಂಡು ಎಣ್ಣೆಯಲ್ಲಿ ನಾವು ಏನು ಮಾಡ್ಬೇಕು, ಸ್ವಲ್ಪ ಫ್ರೈ ಆಗಮಟ್ಟ ವೇಟ್ ಮಾಡಬೇಕು. ಟೊಮೆಟೊ ಇದೇ ಥರ ಹೆಚ್ಕೋಬೇಕು. ಈಗ ಸಣ್ಣಗೆ ಹೆಚ್ಕೊಂಡ್ರೆ ಹೆಚ್ಕೊಂಡ್ರೆ ನಡೆಯುತ್ತೆ. ಬಟ್ ಇದು ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ, ಅದಕ್ಕೋಸ್ಕರ ನಾವು ಉದ್ದಕ್ಕೆ ಹೆಚ್ಕೊಂಡಿನಿ. ಸಣ್ಣಗೆ ಹೆಚ್ಕೊಂಡ್ರೆ ಸ್ವಲ್ಪ ಸಣ್ಣಗೆ ಹೆಚ್ಕೋಬೇಕು. ನೆಕ್ಸ್ಟ್ ಏನು ಮಾಡತ್ತೀಪ? ಈಗ ಈರುಳ್ಳಿ ಹಾಕಿದೆ, ಟೊಮೆಟೊ ಹಾಕಿದೆ, ಫ್ರೈ ಆಯ್ತು. ಇದನ್ನ ಸ್ವಲ್ಪ ಮುಂದ್ಗಡೆ ಬಾ. ಯಾಕಪ್ಪ ಅಂತಂದ್ರೆ ಇದನ್ನ ಉದ್ದಕ್ಕೆ ಯಾಕೆ ಹೆಚ್ಕೋಬೇಕಂತಂದ್ರೆ ಮಿಕ್ಸಿಗೆ ಹಾಕಕ್ಕೆ ಅನುಕೂಲ ಆಗತ್ತ, ಅದಕ್ಕೋಸ್ಕರ ಉದ್ದಕ್ಕೆ ಹೆಚ್ಕೊಂಡಿ. ಈಗ ಫ್ರೈ ಆಯ್ತು. ಫ್ರೈ ಆದ ನಂತರ ಏನ್ ಹಾಕ್ಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಕಲ್ಪತ್ರೆ ಹಾಕ್ಬೇಕು. ಆನಂತರ ಜಾಪತ್ರೆ ಹಾಕ್ಬೇಕು. ಆನಂತರ ಚಕ್ಕೆ ಹಾಕ್ಬೇಕು. ಆನಂತರ ಲವಂಗ ಹಾಕ್ಬೇಕು. ಲವಂಗ 2 ಹಾಕ್ಬೇಕು ಕ್ವಾಂಟಿಟಿ ಮೇಲೆ. ನೆಕ್ಸ್ಟ್ ಲವಂಗ ಹಾಕ್ಬೇಕು, ಏಲಕ್ಕಿ ಹಾಕ್ಬೇಕು. ಆನಂತರ ನೆಕ್ಸ್ಟ್ ಸ್ಟಾರ್ ಹಾಕ್ಬೇಕು. ಸ್ಟಾರ್ ಅಲ್ಲ, ಸ್ಟಾರ್ ಹೂವು. ಸ್ಟಾರ್ ಹೂವು, ಬಟ್ ಸ್ಟಾರ್ ಇದ್ದಂಗೆ ಐತಲ್ಲ, ಅದಕ್ಕೆ ನಾ ಸ್ಟಾರ್ ಅಂತಂದೆ. ಸ್ಟಾರ್ ಅಂದ ತಕ್ಷಣ ಏನ್ ಅನ್ಕೊಳ್ತಾನ ಮತ್ತೆ? ಇಲ್ಲ, ತಪ್ಪೇನಿಲ್ಲ. ನಾವು ಬಟ್ ಏನಪ್ಪಾ ಅಂತಂದ್ರೆ ಅದ್ರ ಹೇಳೋದ್ರಾಗ ಒಂದು ಸ್ಟಾರ್ ಇದ್ದಂಗೆ ಐತಲ್ಲ, ಅದಕ್ಕೆ ಹೇಳಿದೆ ಸ್ಟಾರ್. ಅಲ್ಲ, ಸ್ಟಾರ್ ಅಂದ್ಕೂಡ್ಲಿ ಮತ್ತೆ ಮೈಂಡ್ ಸೆಟ್ ಚೇಂಜ್ ಆಗ್ಬಿಡ್ತೈತಿ ಗಂಡ್ ಮಕ್ಳದ್ದು. ಇಲ್ಲಪ್ಪ, ಆತರ ಏನಿಲ್ಲಪ್ಪ. ಇಲ್ಲ, ಆತರ ಏನಿಲ್ಲ. ನೆಕ್ಸ್ಟ್ ಗೋಡಂಬಿ ಹಾಕ್ಬೋದು. ಒಂದು 4 ಗೋಡಂಬಿ ಹಾಕ್ಬೋದು. ಎಷ್ಟು? 4 ಹಾಕ್ಬೋದು. 4 ಹಾಕ್ಬೋದು. ಒಂದು 5-6 ಹಾಕ್ಬೋದು. ನಿಮ್ ಇದ್ರ ಮೇಲೆ, ಅದು ಅಡಿಗೆ ಹೆಂಗಿರಲ್ಲ ಅದ್ರ ಮೇಲೆ. ಅದನ್ನ ಏನ್ ಮಾಡ್ತಿ ಈಗ? ಇವಾಗ ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಮಿಕ್ಸಿಗೆ ಹಾಕ್ಬೇಕು. ಹೌದೇ?
ಕುಕ್ಕರ್ ಇಟ್ಕೋಬೇಕು. ಕುಕ್ಕರಲ್ಲಿ ಏನು ಮಾಡ್ಬೇಕು, ಎಣ್ಣೆ ಹಾಕ್ಬೇಕು. ಎಷ್ಟು? ಒಂದು 2 ಸ್ಪೂನ್. ಈ ಥರ ಸ್ಪೂನ್ ಇತ್ತಪ್ಪ ಅಂದ್ರೆ ಒಂದು 2 ಸ್ಪೂನ್ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಆಮೇಲೆ ಏನು ಮಾಡ್ತಿ? ಎಣ್ಣೆ ಹಾಕ್ಕೊಂಡಲ್ಲ, ಇವಾಗ ಏನು ಮಾಡ್ಬೇಕಂದ್ರೆ ಒಂದು 4-5 ಪೀಸ್ ಈರುಳ್ಳಿ ಹೆಚ್ಚೋಬೇಕು. 4-5 ಪೀಸ್ ಅಷ್ಟ? ಒಂದು ಜಾಸ್ತಿ ಒಂದು 5-6 ಪೀಸ್ ಹೆಚ್ಚೋದು ನಡೆಯುತ್ತೆ. ಇದರಲ್ಲಿ ಎಣ್ಣೆಗೆ ಈರುಳ್ಳಿ ಹೆಚ್ಚೊಂಡಿದ್ದೆಲ್ಲ ಹಾಕ್ಬೇಕು. ಸ್ವಲ್ಪ ಫ್ರೈ ಆಗ್ಬೇಕು. ಇವಾಗ ಈರುಳ್ಳಿ ಹಾಕಿನಿ, ಆನಂತರ ಮಿಕ್ಸಿ ಹಾಕಿರ್ತೀವಲ್ಲ, ಮಿಕ್ಸಿಗೆ ಏನೇನು ಹಾಕಿರ್ತೀವಿ, ಈರುಳ್ಳಿ, ಟೊಮಾಟಿ ಫ್ರೈ ಮಾಡಿದ್ವಿ ಎಲ್ಲ ಹಾಕಿರ್ತೀವಲ್ಲ, ಅವಾಗ ಏನು ಮಾಡ್ಬೇಕು, ಎಣ್ಣೆಯಲ್ಲಿ ಇದನ್ನು ಹಾಕ್ಕೋಬೇಕು. ಎಣ್ಣೆಯಲ್ಲಿ ಇದ್ರೆ ಹಾಕಿದ ನಂತರ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗಮಟ್ಟ ವೇಟ್ ಮಾಡ್ಬೇಕು. ಈಗೇನು ಹಾಗಾಗತ್ತಿ ಮಿಕ್ಸಿಗೆ? ಕೊತ್ತಂಬರಿ ಕ್ಲೀನಾಗಿ ತೊಳೆದು ಅವ್ರಿಗೆ ಹೆಚ್ಚಿ ಹಾಕ್ಬೇಕು. ನೆಕ್ಸ್ಟ್ ನಾವು ಫಸ್ಟಿಗೆ ಪುದೀನ ನೀರು ಬಿಸಿನೀರು. ಪುದೀನ ಅಲ್ಲ, ಪಾಲಕ್ ಸೊಪ್ಪು. ಇರ್ಲಿ ಬೇಡ ಕ್ಲೀನಾಗಿ ತೊಳೆದು ಕೊತ್ತಂಬರಿ ಮತ್ತು ಆನಂತರ ಪಾಲಕ್ ಸೊಪ್ಪು ಬಿಸಿನೀರಲ್ಲಿ ನಾವು ಇದು ಮಾಡಿರ್ತೀವಲ್ಲ, ಈಗ ಬಿಸಿನೀರಲ್ಲಿ ಕಾಯಿಸಿರ್ತೀವಲ್ಲ, ಅದನ್ನು ಏನು ಮಾಡಬೇಕು, ಪಾಲಕ್ ಸೊಪ್ಪು, ಕೊತ್ತಂಬರಿ ಮಿಕ್ಸಿಗೆ ಹಾಕಬೇಕು. ಮೆಣಸಿನ್ಕಾಯಿ ಹಾಕಂಗಿಲ್ಲ? ಒಂದು 4 ಪೀಸ್ ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಎಷ್ಟು ಪೀಸ್? 4 ಪೀಸ್. ಏನ ಮೆಣಸಿನ್ಕಾಯಿ? ಹಸಿ ಮೆಣಸಿನ್ಕಾಯಿ. ಮಟನ್ ಹಾಕ್ಬೇಕು. ಈ ಗಂಡ್ಮಕ್ಳು ಅಡುಗೆ ಮಾಡಕತ್ರ ಅಡುಗೆ ಮನೆ ಅನ್ನೋದು ಹೊಲಿಗೆರಿ ಇಡುತ್ತಪ್ಪ ಯಪ್ಪ. ಅದ್ರಾಗ ಇದು ಮಾಡಿ ಹೊಲಿಗೆ ಇಲ್ಲ. ಅಡಿಗೆ ಅಂತಂದ್ರೆ ಏನು ಗೊತ್ತಾ, ಎಲ್ಲಾನು ಹರಿವಿಂದ ಇಲ್ಲಿ ಆ ಕಡೆ ಈ ಕಡೆ ಇರುತ್ತಲ್ಲ, ಅದು ಚಂದ ನೋಡಾಕ. ಇಲ್ಲ ಹಿಂಗೆ ಬರೀ ಹಿಂಗೆ ಒರೆಸ್ಕೊಂತ ಹಿಂಗೆ ಕ್ಲೀನ್ ಮಾಡ್ಕೊಂತ ಮಾಡೋದು. ಇಲ್ಲಿ ಏನು ಕೆಲಸ ಮಾಡಿರ್ತೀವಲ್ಲ, ಈಗ ಈರುಳ್ಳಿ ಹೆಚ್ಚಿರ್ತೀವಿ, ಅದನ್ನ ಹೆಚ್ಚಿರ್ತೀವಿ, ಎಲ್ಲ ಅಡಿಗೆ ಅಂದ್ಮೇಲೆ, ಅಡಿಗೆ ಮನೆ ಅಂದ್ಮೇಲೆ ಎಲ್ಲ ಇದಾಗ ಅದಕ್ಕೆ ಹಾಕು. ಏನು ಹಾಕ್ತೀನಿ ನೆಕ್ಸ್ಟ್? ಹಾಕ್ಬೇಕು. ಎಷ್ಟು ಕೆಜಿ ಐತಿ? ಅರ್ಧ ಕೆಜಿ ಇದೆ. ಅಮ್ಮ ನಿನ್ನ ಮುಖ ತೋರ್ಸು ನೋಡ್ರಿ. ಎಣ್ಣಿ 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 ಎಣ್ಣಿ. ಮಟನ್ ಹಾಕಿದೀವಲ್ಲ, ಮಟನ್ ಹಾಕಿದ್ಮೇಲೆ ಇವಾಗ ಮತ್ತೇನು ಮಾಡಬೇಕು, ಒಂಚೂರು ಫ್ರೈ ಮಾಡ್ಕೋಬೇಕು. ಫ್ರೈ ಆದ್ಮೇಲೆ ಆನಂತರ ಪಾಲಕ್ ಸೊಪ್ಪು ಹಾಕಿ ಇದನ್ನ ಕುಕ್ಕರ್ಗೆ ಇದನ್ನ ಹಾಕಿ ನೆಕ್ಸ್ಟ್ ಇದೊಂಚೂರು ಫ್ರೈ ಆಗಬೇಕು. ಆಗ್ಬೇಕಾ ಬೇಡ? ಫ್ರೈ ಆಗ್ಬೇಕು. ಫ್ರೈ ಆಗ್ಬೇಕು. ಏನು ಹಾಕಿದ್ದು? ಉಪ್ಪು ಹಾಕೇನಿಲ್ಲ? ಉಪ್ಪು ಹಾಕಿನಿ ಇವಾಗ. ನೆಕ್ಸ್ಟ್ 1 ಸ್ಪೂನು ಧನಿಯಾ ಪೌಡರ್ ಹಾಕ್ಬೇಕು. ಅದು ಸ್ಪೂನ್ ಚಿಕ್ಕದೈತಿ, ಭಾಳ ಚಿಕ್ಕದೈತಿ. ಸ್ಪೂನ್ ಚಿಕ್ಕದಿದೆ, ಸ್ವಲ್ಪ 1 ಸ್ಪೂನ್ ಹಾಕ್ಬೇಕು. ಅದಾದ್ಮೇಲೆ ಸ್ವಲ್ಪ ಹಾಕಿದ್ರೆ ನಡೆಯುತ್ತೆ. ಪಾಲಕ್ ಸೊಪ್ಪು, ಆನಂತರ ಕೊತ್ತಂಬರಿ, ಒಂದು 5 ಪೀಸ್ ಮೆಣಸಿನ್ಕಾಯಿ ಹಾಕಿ ಮಿಕ್ಸಿ ಹಾಕಿ ರುಬ್ಕೋಬೇಕು. ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಇದರಲ್ಲಿ ಹಾಕಬೇಕು. ನೋಡಿ, ಗ್ರೀನ್ ಮಟನ್ ಈ ಥರ ಕಾಣಿಸ್ತಿದೆ. ಒಂಚೂರು ಇದು ಫ್ರೈ ಆಗಲಿ. ಆದಮೇಲೆ ಖಾರ ಉಪ್ಪು ಎಲ್ಲ ಹೇಗಿದೆ ಅಂತ ಟೆಸ್ಟ್ ಮಾಡಿ ನೋಡ್ತಾನೆ. ನಾನಂತೂ ಏನೂ ಹೇಳ್ಕೊಟ್ಟಿಲ್ಲ, ಅವನು ಹೆಂಗೆ ಬರುತ್ತೆ ಹಂಗೆ ಮಾಡಿ. ನೆಕ್ಸ್ಟ್ ಮಾಂತೇಶ್, ನೆಕ್ಸ್ಟ್ ಇದು ಮುಚ್ಚಳ ಮುಚ್ಬೇಕು. ಆನಂತರ ಈ ಮುಚ್ಚಳ ಮುಚ್ಚಿದ ಮೇಲೆ ಅಲ್ಲ, ಅದು ಖಾರ ಉಪ್ಪು ನೋಡ್ತೇನವಲ್ಲೇ? ಖಾರ ಉಪ್ಪು ಎಲ್ಲ ಕರೆಕ್ಟ್ ಹಾಕಿ ಅಲ್ಲ, ನೋಡು ಒಂದು ಸ್ವಲ್ಪ. ಈಗ ಕುದ್ದೈತದ. ಒಂದ್ಸಲ ಟೇಸ್ಟ್ ಮಾಡ್ಬೇಕಾ? ಮತ್ತಿಲ್ಲ. ಹೆಂಗೆ ಅಂದರೆ ಗಂಡ್ಮಕ್ಳಿಗೆ ಅಡುಗೆ ಮಾಡಕ್ಕೆ ಬಿಟ್ರೆ ಟೇಸ್ಟು ನೋಡಲ್ಲ, ಕರೆಕ್ಟಾಗಿ ಹಾಕಿದ್ದೀನಿ ಅಂತ ಮುಚ್ಚಳ ಮುಚ್ಚಿಬಿಡ್ತಾರೆ ಅವರು. ಎಲ್ಲರೂ ಅಂತಲ್ಲ, ಒಬ್ಬೊಬ್ರು ಎಕ್ಸ್ಪರ್ಟ್ ಇರ್ತಾರೆ ಗಂಡ್ಮಕ್ಳು ಅಡುಗೆ ಮಾಡೋದ್ರಲ್ಲಿ.
ಸೂಪರ್ ಇತ್ತು. ಅಯ್ಯೋ ನೀನು ಇವಾಗ ಗ್ಯಾಸ್ ಏನು ಮಾಡ್ಬೇಕು, ಸಣ್ಣಗೆ ಇಡ್ಬೇಕು. ಸಣ್ಣಗೆ ಇಟ್ಟು ಇದ್ರ ಮುಚ್ಚಳ ಹಾಕಿ ಮೂರು ವಿಷಲ್ ಹೊಡಿಸ್ಬೇಕು. ಕರೆಕ್ಟಾಗಿ ಹಾಕ ಮಾಂತೇಶ್. ಎಸ್, ಎಷ್ಟು ವಿಸಿಲ್ ಆಗ್ಬೇಕು? ಕ್ಲೋಸ್ ಆಯಿತು. 3 ವಿಷಲ್ ಆಗ್ಬೇಕು. 3 ಸಿಟಿ ಹೊಡಿತಪ್ಪ ಅಂತಂದ್ರೆ ಅವಾಗ ಮಟನ್ ರೆಡಿ ಆಗುತ್ತೆ. ಸೀಟಿಯಾ? ಸಿಟಿ, ನಮ್ಮ ಕಡೆ ಸಿಟಿ ಅಂತೀವಿ, ನಾವು ಕಡೆ ಸಿಟಿ ಅಂತಂದು. ಭಾರಿ ಹೊಡಿತೀವಿ ಬಿಡಪ್ಪ ಸೀಟಿನ. ಹಾಂ ಹಾಂ, ಸಿಟಿನ ಅನ್ಬೋದು, ವಿಷಲಿನ ಅನ್ಬೋದು, ಬಟ್ ಸಿಟಿ ಅಂತೀವಿ ನಾವು. ಓಕೆನಾ? ಹೌದಾ? ಹಾರೋ ಊಟ ಮಾಡ್ಬೇ. ರೊಟ್ಟಿ ಹಾಕೋ. ನೀನು ಊಟ ಮಾಡು. ಸೂಪರ್ ಇದೆ ಮಟನ್. ಫಸ್ಟ್ ಟೈಮ್ ಮಾಡಿದ್ದು, ತಿಂದು ಹೇಗಿದೆ ಅಂತಂದು ಹೇಳಿ. ಯಾರು ಹೇಳ್ಬೇಕು? ನೀನು. ನಾನು ಹೇಳ? ಹಾರೋ ಹೇಳ್ಬೇ, ಹೇಗಿದೆ ಅಂತಂದು ಹೇಳ್ಬೇ. ಚೆನ್ನಾಗಿದೆ ಅಂತಂದು ಹೇಳಿ. ಆಯ್ತಾ? ರೊಟ್ಟಿ ಕೊಡೋಕ್ಕಿಗೆ. ಹೆಂಗೈತಿ ನೋಡು. ಕರೆನಾ? ಸೂಪರ್ ಆಗೈತೆ. ಚೆನ್ನಾಗಿದೆ. ಮಾಡಿ ಊಟ ಸುಮ್ಮನೆ. ಚೆನ್ನಾಗೈತಾ? ಹಾಯ್ ಗೈಸ್, ನಾನು ಫಸ್ಟ್ ಟೈಮು ಮಟನ್ ಮಾಡಿದ್ದೇನೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವ್ಲಾಗನ್ನು ಎಂಡ್ ಮಾಡುತ್ತೇನೆ. ಬಾಯ್. ಬಾಯ್. ಗುಡ್ ನೈಟ್. ನೀವು ಊಟ ಮಾಡಿ ಮಲ್ಕೊಳ್ಳಿ.